ಪಾರ್ಶ್ವವಾಯು ಪೀಡಿತರಿಗೆ ಸೂಕ್ತ ಚಿಕಿತ್ಸೆ ಮತ್ತು ಆರೈಕೆ ಮಾಡಲು ಕಲಬುರಗಿ ನಗರದಲ್ಲಿ ಬಿಲ್ವಾ ವೆಲ್ನೆಸ್ ವತಿಯಿಂದ ರಿಹ್ಯಾಬ್ ಮತ್ತು ಫಿಸಿಯೋಥೆರಪಿ ಸೆಂಟರ್ನ ಉದ್ಘಾಟನೆ ಸಮಾರಂಭ ಜರುಗಿತು. ಎರಡನೇ ಬ್ರಾಂಚ್ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಬಿಲ್ವಾ ವೆಲ್ನೆಸ್ ಸೆಂಟರ್ ಅಂತೇಳಿ ಈ ಉದ್ಘಾಟನಾ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ಶಿವಾಚಾರ್ಯರು ಶ್ರೀನಿವಾಸ ಮಠ ಅರ್ಜುನ ಬಿಲ್ವಾ ವೆಲ್ನೆಸ್ ಸೆಂಟರ್ ವತಿಯಿಂದ ಹಾರ್ದಿಕ ಸ್ವಾಗತ ಕೋರುತ್ತಾ ಮಲ್ಲಿಕಾರ್ಜುನ್ ಚಿಕ್ಕಮಸೂರು ಅವರು ಅವರ ಸನ್ಮಾನ ಮಾಡಬೇಕಂತ ಹೇಳಿ ವಿನಂತಿ ಮಾಡಿ. ರೇವಣಸಿದ್ಧ ಶಿವಾಚಾರ್ಯರು ಅವರು ತಮ್ಮ ಒಂದು ಆಶೀರ್ವಚನ ನೀಡಬೇಕಂತೇಳಿ ಪ್ರಾತಸ್ಮರಣೆಯನ್ನು ವಹಿಸಿ ಈ ಸಂಜೆಯ ಸುಂದರ ಸಮಯದಲ್ಲಿ ಕಲಬುರಗಿ ನಗರದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಬಿಲ್ವಾ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭದ ತಾವು ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿರುವಂತಹ ಆತ್ಮೀಯ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಮಾದನಪುರಿಯ ಸಂಸ್ಥಾನ ಮಠದ ಶ್ರೀಶ್ವರ ಶಿವಾಚಾರ್ಯರ ಶ್ರೀಚಂದ್ರ ಕಂಡುಬಿದ್ದ ಯಂತ್ರಾಲಯ ಸಂಸ್ಥಾನ ಮಠದ ನಿರಂಜನ ಪ್ರಣವ ಸ್ವರೂಪಿ ಸಿದ್ದಲಿಂಗ ಮಹಾಸ್ವಾಮಿಗಳ ಶ್ರೀಚಂದ್ರ ಕಂಡುಬಿದ್ದ ಬಿಲ್ವಾ ಆಸ್ಪತ್ರೆಯ ರೂವಾರಿಗಳು
ಈ ಆಸ್ಪತ್ರೆಯ ಮುಖ್ಯಸ್ಥರಾಗಿರುವಂಥ ಉಭಯ ಚಿಕ್ಕಮಠ ದಂಪತಿಗಳವರೇ ಹಾಗೂ ಮಲ್ಲಿಕಾರ್ಜುನ ಚಿಕ್ಕಮಠವರ ದಂಪತಿಗಳೇ, ಚಿಕ್ಕಮಠವರ ಬಂಧುಗಳೇ, ಆಪ್ತರೇ, ಸ್ನೇಹಿತರೇ, ಎಲ್ಲ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರೇ, ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವಂತಹ ಪರಮಾತ್ಮನ ತಿಳಿಸಿಟ್ಟಿಗೆ ಶರಣಾರ್ಥದಲ್ಲಿ ಬಿಲ್ವ ಆಸ್ಪತ್ರೆ ಅನ್ನುವಂಥ ಸುಮಾರು ಈ ಒಂದು 4 ವರ್ಷದ ಹಿಂದೆ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ರು. ಈ ಆಸ್ಪತ್ರೆ ಇವತ್ತು 2ನೇ ಆಸ್ಪತ್ರೆ, ಆದ್ರೆ ಇದು 1ನೇ ಆಸ್ಪತ್ರೆ ಇದೇ ಇತ್ತು. ಮೊದಲು ಚಿಕ್ಕಮಠವರ ಆಸ್ಪತ್ರೆ ಮೂಲ ಆಸ್ಪತ್ರೆ ಇದೇ ಸ್ಥಳದಲ್ಲಿ ಇರ್ತಕ್ಕಂಥ ಆಸ್ಪತ್ರೆ. ಆ ಜೇವರ್ಗಿ ರೋಡಲ್ಲಿ ಬರುವಂತ ಆಸ್ಪತ್ರೆ ಅದು 2ನೇ ಆಸ್ಪತ್ರೆ ಇತ್ತು. ಆದ್ರೆ ಇವತ್ತಿನ 2ನೇ ಆಸ್ಪತ್ರೆ ಉದ್ಘಾಟನೆ ಇದು. ಆದ್ರೆ ಬಿಲ್ವ ಆಸ್ಪತ್ರೆ ಇವತ್ತು ಸೇವೆ ಸಲ್ಲಿಸಿರ್ತಕ್ಕಂಥ ನಮ್ಮ ಚಿಕ್ಕಮಠ ಬಂಧುಗಳು ಬಹುಶಃ ಕಲಬುರಗಿ ಊರೊಳಗೆ ಸಮಾಜಮುಖಿಯಾಗಿ, ಬಹುಶಃ ಒಬ್ಬ ವೈದ್ಯರಾಗದೆ ಸಮಾಜಮುಖಿಯಾಗಿ ಕೆಲಸ ಮಾಡತಕ್ಕಂಥ ಚಿಕ್ಕಮಠ ಬಂಧುಗಳು ಸಮಾಜ ಸೇವೆಯೇ ಈಶ ಸೇವೆ ಅನ್ನುವಂತ ಭಾವನೆಯಲ್ಲಿಟ್ಟುಕೊಂಡು ಇವತ್ತು ಕಲಬುರಗಿ ಮಹಾನಗರದಲ್ಲಿ ಸ್ವಲ್ಪ ಸಮಯದಲ್ಲಿ, ಸ್ವಲ್ಪ ದಿವಸದಲ್ಲಿ ಬಹಳಷ್ಟು ಹೆಸರು ಮಾಡಿರುವಂತ ಆಸ್ಪತ್ರೆ ಯಾವುದಾದ್ರು ಇದ್ರೆ ಅದು ಬಿಲ್ವ ಆಸ್ಪತ್ರೆ ಅನ್ನುವಂತ ಮಾತನ್ನು, ಒಬ್ಬ ಕ್ರಿಯಾಶೀಲ, ಒಬ್ಬ ಸಮಾಜಮುಖಿಯಾಗಿ ಕೆಲಸ ಮಾಡುವಂತ ವೈದ್ಯರು ಚಿಕ್ಕಮಠ ದಂಪತಿಗಳು. ಅಂತ ವೈದ್ಯರು ಇವತ್ತು ನಮ್ಮ ಕಲಬುರಗಿ ಊರೊಳಗೆ ಬಹಳ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಸಮಾಜಕ್ಕೆ ಚಿಂತನೆಯನ್ನಿಟ್ಟುಕೊಂಡು, ಸಮಾಜದ ಕಳಕಳಿಯನ್ನಿಟ್ಟುಕೊಂಡು, ಬಹುಶಃ ಬಡವರು ಬರಲಿ, ಶ್ರೀಮಂತರು ಬರಲಿ, ದೀನರು ಬರಲಿ, ದಲಿತರು ಬರಲಿ, ಯಾರಾದರೂ ಬರಲಿ, ಅವರಿಗೆ ಒಳ್ಳೆಯ ಆರೋಗ್ಯಪೂರ್ಣವಾಗಿರುವಂತಹ ಉಪಚಾರವನ್ನ ಮಾಡಿ ಇಲ್ಲಿ ಆಸ್ಪತ್ರೆಯಲ್ಲಿ ಸೇವೆ ಮಾಡುವಂತ ಮನೋಭಾವನೆಯನ್ನು ಇಟ್ಟುಕೊಂಡು ಬಹಳಷ್ಟು ಆಸ್ಪತ್ರೆಗಳು ಉದ್ಯಮಿಗಳಾಗಿ ಪರಿವರ್ತನೆ ಆಗಿರುವಂತದ್ದು ನೋಡ್ತೀವಿ. ಆಸ್ಪತ್ರೆ ಸೇವಾ ಭಾವನೆಯನ್ನು ಮಾಡುವಂತ ಆಸ್ಪತ್ರೆಗಳ ಮೇಲೆ ಅದರ ಉದ್ಯಮಿಗಳಾಗಿ, ದುಡ್ಡಿಗಾಗಿ, ಗಳಿಸೋದಕ್ಕಾಗಿ ಆಸ್ಪತ್ರೆಗಳನ್ನ ಪ್ರತಿ ನಾಯಿ ಕೊಡಿಯಲ್ಲಿ ಹುಟ್ಟುವಂಥದ್ದು ನಾವು ನೋಡ್ತೀವಿ. ಆದ್ರೆ ಈ ಬಿಲ್ವ ಆಸ್ಪತ್ರೆ ಕಲಬುರಗಿ ಊರೊಳಗ ಬಹಳಷ್ಟು ಸಮಾಜದ ಚಿಂತನೆಯನ್ನು ಇಟ್ಟುಕೊಂಡು ಆ ಕೆಲಸ ಮಾಡುವಂತ ಆಸ್ಪತ್ರೆ ಏಕೈಕ ಯಾವ್ದಾದ್ರು ಆಸ್ಪತ್ರೆ ಇದ್ರೆ ಅದು ಬಿಲ್ವ ಆಸ್ಪತ್ರೆ ಅಂತ ಹೇಳ್ಬೇಕಾಗ್ತದೆ. ಅಂತ ಆಸ್ಪತ್ರೆಗಳು ಕೇವಲ ಕಲಬುರಗಿ ನಗರಕ್ಕೆ ಸೀಮಿತ ಆಗದೆ ಬಹುಶಃ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅದರ ಬ್ರಾಂಚ್ ಅನ್ನ, ಅದರ ಶಾಖೆಗಳನ್ನ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ ಹಬ್ಬಲಿ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ. ಸಮಾಜಕ್ಕಾಗಿ ದುಡಿಯುವಂತ ವೈದ್ಯರು ಬೇಕು. ಬಹುಶಃ ವೈದ್ಯರು ಬಹಳ ಜನ ಅದಾರೆ, ಆದ್ರೆ ಕಮರ್ಷಿಯಲ್ ಆಗಿ ವೈದ್ಯರು ಬಹಳ ಜನ ನೋಡುವಂತವ್ರು ಅದಾರ. ಆದ್ರೆ ನಮ್ಮ ಚಿಕ್ಕಮಠ ಬಂಧುಗಳು ವೈದ್ಯರು ಬಹುಶಃ ಯಾವುದೋ ದುಡ್ಡಿಗಾಗಿ, ಯಾವುದೇ ಸಂಪರ್ಕಕ್ಕಾಗಿ ಮಾಡಿರುವಂತ ಆಸ್ಪತ್ರೆಯಲ್ಲ, ಸಮಾಜದ ಕೆಲಸವನ್ನು ಮಾಡಬೇಕು, ಸಮಾಜದ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಈ ಬಿಲ್ವ ಆಸ್ಪತ್ರೆ ಸ್ವಲ್ಪ ದಿವಸದಲ್ಲಿ 2ನೇ ಶಾಖೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅವರಿಗೆಲ್ಲ ಸಂಸ್ಕಾರ ವೈದ್ಯರಿದ್ದರೂ ಕೂಡ ಅವರು ಸಂಸ್ಕಾರಿಸ್ತಾ ನಿಧನದಲ್ಲಿ ಬಂದಿರತಕ್ಕಂಥ ವೈದ್ಯರು, ಕ್ರಿಯಾಶೀಲ ವ್ಯಕ್ತಿ ಉಳುವಂತವ್ರು. ಅವ್ರ ಕುಟುಂಬದಲ್ಲಿ ಮಲ್ಲಿಕಾರ್ಜುನ ಚಿಕ್ಕಮಠ ಅವರು ಬಹುಶಃ ಒಬ್ಬ ಅರಣ್ಯ ಅಧಿಕಾರಿಗಳಾಗಿ ಅರಣ್ಯದ ಕೆಲಸವನ್ನ ಮಾಡುವಂತ ಅಧಿಕಾರಿಗಳು ಇದ್ರೂ ಕೂಡ ಮಕ್ಕಳಿಗೆ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ಕಲಿಸಿ ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡಕ್ಕೆ ಹಚ್ಚರ ಮೇಲೆ ಬಹುಶಃ ಅವರು ಕೊಟ್ಟಿರುವಂತಹ ಸಂಸ್ಕಾರ ಮತ್ತು ಸಂಸ್ಕೃತಿಯ ಕಾರಣ ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗ್ತದೆ. ಅಂತ ಮಕ್ಕಳನ್ನ ಪ್ರತಿಯೊಬ್ಬರ ಕುಟುಂಬದಲ್ಲಿ ಹುಟ್ಟಿದ್ರೆ ಸಮಾಜದ ಸ್ವಾಸ್ಥ್ಯವನ್ನ, ಸಮಾಜದ ವ್ಯವಸ್ಥೆಯನ್ನ
ಸೂತ್ರಗೊಳಿಸಕ್ಕ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿ ನಮಗೆ ತ್ರಿಮೂರ್ತಿಗಳನ್ನ ಪೂಜ್ಯರನ್ನ ಕರೆಸಿ ಈ ಬಿಲ್ವ ಆಸ್ಪತ್ರೆಯನ್ನ ಉದ್ಘಾಟನಾ ಸಮಾರಂಭಕ್ಕೆ ಕರೆಸಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಚಿಕ್ಕಮಟ್ಟ ಬಂಧುಗಳಿಗೆ ಅಭಿನಂದನೆಗಳನ್ನು ತಿಳಿಸಿ ಮಾತಿನ ಹೇಳಬಹುದು. ಡಾಕ್ಟರ್ ಸಾಹೇಬ್ರೆ ಬರ್ರಿ. ಹಿಂದೆ ಕೊಡ್ತೀವಿ ಹಿಂದೆ ಬಾರು ಕೈ ಬರಕತ್ತ ಅದಕ್ಕೆ ನಡೆಯೋಣ ನಡೆಯೋಣ. ಮೇಡಮ್ ಸರ್ ಬಿತ್ತ ಭಾಳ ಶರಣಗೌಡ ಬರ್ರಿ. ಶರಣಗೌಡ ಜಂಟ್ ಗೌಡ್ರೆ ಸ್ವಲ್ಪ ಮತ್ತೆ ರೈಟ್. ಕಲಬುರಗಿ ಮಹಾನಗರದಲ್ಲಿ ಬಿಲ್ವ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭ ತ್ರಿಮೂರ್ತಿಗಳ ಪೂಜ್ಯರ ಮಾದನಿಪ್ರಗ ಪೂಜ್ಯರು ಹಾಗೂ ಯಡ್ರಾಮಿ ಪೂಜ್ಯರು ನೇತೃತ್ವದಲ್ಲಿ ನಡೆಯುವಂಥ ಈ ಉದ್ಘಾಟನಾ ಸಮಾರಂಭ ಕಲಬುರಗಿ ಮಹಾನಗರದಲ್ಲಿ ಬಹಳ ಅದ್ಧೂರಿಯಾಗಿ ಡಾಕ್ಟರ್ ಚಿಕ್ಕಮಠ ಸರ್ ದಂಪತಿಗಳು ಕೂಡಿಕೊಂಡು ಈ ಬಿಲ್ವ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ ಕಲಬುರಗಿ ಮಹಾನಗರದಲ್ಲಿ ಇದು 2ನೇ ಶಾಖೆಯಾಗಿ ಪರಿವರ್ತನೆಯಾಗಿರ್ತಕ್ಕಂಥದ್ದು ಭಾಳ ಹೆಮ್ಮೆ ಕೊಡುವಂಥದ್ದು. ಆಸ್ಪತ್ರೆಗಳನ್ನದು ಕೇವಲ ಒಂದೇ ಆಸ್ಪತ್ರೆಯನ್ನು ನೀವು ಕಂಡಿರುವಂಥದ್ದು. ಆದರೆ ಚಿಕ್ಕಮಠ ಬಂಧುಗಳು ಈ ಕಲಬುರಗಿ ಮಹಾನಗರದಲ್ಲಿ ಆಯೋಜನೆ ಮಾಡಿ ಇದನ್ನು ಸಂಘಟನೆ ಮಾಡಿ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು 2ನೇ ಶಾಖೆಯಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಹೆಮ್ಮೆ ಕೊಡುವಂಥದ್ದು. ಈ ಭಾಗದ ಜನರಿಗೆ, ಈ ಭಾಗ ಕಲ್ಯಾಣ ಕರ್ನಾಟಕದ ಜನರಿಗೆ ಇದನ್ನು ಉಪಯೋಗ ಆಗಲಿ. ಈ ಭಾಗದಲ್ಲಿ ಭಾಳಷ್ಟು ಜನ ಬಡತನದಲ್ಲಿರ್ತಕ್ಕಂಥ ಜನ, ಈ ಭಾಗದಲ್ಲಿ ಹಿಂದುಳಿದಿರತಕ್ಕಂಥ ಜನ, ಈ ಜನರಿಗೆ ಸಮಾಜಮುಖಿಯಾಗಿ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನಿಟ್ಟುಕೊಂಡು ಇವತ್ತು ಡಾಕ್ಟರ್ ಚಿಕ್ಕಮಠ ಬಂಧುಗಳು ಈ ಶಾಖೆಯನ್ನು, ಬಿಲ್ವ ಆಸ್ಪತ್ರೆಯ ಶಾಖೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಉತ್ತರವಾಗಿ ಹೆಚ್ಚಿನ ಸೇವೆಯನ್ನು ಈ ಸಮಾಜಕ್ಕೆ, ಈ ನಾಡಿಗೆ, ಈ ಜಿಲ್ಲೆಗೆ ಚಿಕ್ಕಮಠ ಬಂಧುಗಳಿಂದ ಸೇವೆಯನ್ನು ಆಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡಿಕೊಂಡು ಈ ಶಾಖೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಿ ಈ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗುವಂಥ ಆಸ್ಪತ್ರೆ ಈ ಬಿಲ್ವ ಆಸ್ಪತ್ರೆ ಆಗಲಿ ಅಂತೇಳಿ ಹಾರೈಸ್ತಾ ಇದ್ದಾರೆ. ಶರಣಾರ್ಥಿಗಳು. ಬಿಲ್ವ ವೆಲ್ನೆಸ್ ಆಸ್ಪತ್ರೆಯ ಉದ್ಘಾಟನೆ ಶುಭ ಗಳಿಗೆಯಲ್ಲಿ ಪರಮ ಪೂಜ್ಯರಾದಿಯಾಗಿ ಆಗಮಿಸಿರುವಂಥ ಎಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಬಿಲ್ವ ವೆಲ್ನೆಸ್ ಆಸ್ಪತ್ರೆ ಈ ನಮ್ಮ ಕಲಬುರಗಿ ಭಾಗದೊಳಗೆ ಸ್ವಲ್ಪ ಸಮಯದೊಳಗೆ ಯುನಿಕ್ಕಾಗಿ ಬೆಳೆದಿರುವಂಥದ್ದು, ಬಹಳ ವಿಶೇಷವಾಗಿರುವಂಥ ಒಂದು ಆಸ್ಪತ್ರೆ ಅಂತ ಹೇಳ್ಕೊಳ್ಳೋಕೆ ಇಚ್ಛಪಡ್ತೇನೆ. ಕಾರಣ ಏನು ಅಂತಂದರೆ, ಬಿಲ್ವ ಅನ್ನುವಂಥ ನಾಮಾಂಕಿತದೊಂದಿಗೆ ಆ ಬಿಲ್ವ ಪತ್ರೆಯನ್ನು ಆಯುರ್ವೇದದ ಪದ್ಧತಿಯಲ್ಲಿ ಸುಮ್ಮನೆ ಬೆಳಗ್ಗೆ ಜಾವ ಒಂದನ್ನೇ ತಿನ್ನೋದ್ರಿಂದ ಎಷ್ಟೋ ರೋಗಗಳಿಂದ ಮುಕ್ತಿ ಆಗ್ತೀವಿ ಅನ್ನುವಂಥ ವಿಚಾರ ಆರೋಗ್ಯ ಪದ್ಧತಿಯಲ್ಲಿ ಆಯುರ್ವೇದದಲ್ಲಿ ನಾವೆಲ್ಲ ತಿಳ್ಕೊಂಡು ಬರುವಂಥದ್ದೇ. ಅಂಥದ್ದೇ ಹೆಸರಿನ ನಾಮಾಂಕಿತದೊಳಗೆ ಇವತ್ತು ಬಿಲ್ವ ವೆಲ್ನೆಸ್ ಆಸ್ಪತ್ರೆ ಉದ್ಘಾಟನೆಗೊಳ್ತಿರೋದು, ಎಲ್ಲ ಪೂಜ್ಯರ ಸಮ್ಮುಖದೊಳಗೆ ಉದ್ಘಾಟನೆಗೊಳ್ತಿರೋದು, ರಾಜಕೀಯ ಮುಖಂಡರ ಸಮ್ಮುಖದೊಳಗೆ ಉದ್ಘಾಟನೆಗೊಳ್ತಿರೋದು. ಇದರ ಸದುಪಯೋಗವನ್ನು ನಮ್ಮ ಕಲಬುರಗಿ ಜಿಲ್ಲೆಯ ಮಹಾಜನತೆ ಪಡೆದುಕೊಳ್ಳಬೇಕು. ವೈದ್ಯೋ ನಾರಾಯಣೋ ಹರಿಹಿ ಅನ್ನುವ ಹಾಗೆ ಎರಡನೆಯ ತಾಯಿ, ಎರಡನೆಯ ದೇವರು ಗುರು ಅಂದ್ರೇ ಅದು ವೈದ್ಯರು ಅನ್ನುವಂಥ ಮಾತು ಮತ್ತು ಈ ಬಿಲ್ವ ಆಸ್ಪತ್ರೆ ನಮ್ಮೆಲ್ಲರಿಗೂ ಸಾಬೀತಪಡಿಸಿದೆ ಅನ್ನೋದಕ್ಕೆ ಭಾಳ ಹೆಮ್ಮೆ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ತಿಳಿಸಿ, ಇಂಥ ಆಸ್ಪತ್ರೆಯ
ಒಂದು ಸೌಲಭ್ಯವನ್ನು ನಮ್ಮ ಕಲಬುರಗಿ ಜನತೆಯಷ್ಟೇ ಅಲ್ಲ ನಮ್ಮ ಕರ್ನಾಟಕ ಜನತೆ ತಿರುಗಿ ನೋಡುವ ಹಾಗೆ ಈ ಒಂದು ಬಿಲ್ವ ಆಸ್ಪತ್ರೆ ಎತ್ತರಕ್ಕೆ ಬೆಳೆಯಲಿ ಅನ್ನುವಂಥ ಶುಭ ಆಶೀರ್ವಾದವನ್ನು ಕೋರಿ 2 ಮಾತುಗಳಿಗೆ ವಿರಮಿಸ್ತೇನೆ. ಕಲಬುರಗಿಯಲ್ಲಿ ನೂತನವಾಗಿ ಆರಂಭಗೊಳ್ತಾ ಇರುವಂತಹ ಬಿಲ್ವ ವೆಲ್ನೆಸ್ ಸೆಂಟರ್ನ ಉದ್ಘಾಟನೆ ಕಾರ್ಯಕ್ರಮ ಇದು. ಈ ವೆಲ್ನೆಸ್ನ ಪ್ರಾರಂಭ ಮಾಡಿರುವಂಥದ್ದು ಬಹಳ ರೋಗಿಗಳಿಗೆ ಅನುಕೂಲ ಆಗಲಿ. ರೋಗಿಗಳಿಗೆ ಅಂತಂದರೆ ಇವಾಗ 6 ತಿಂಗಳು 5 ತಿಂಗಳು ಅವರು ಅನಾರೋಗ್ಯವಾಗೇ ಇರ್ತಾರೆ. ಅವರನ್ನು ನೋಡ್ಕೊಳ್ಳಿಕ್ಕೆ ಮನೆಯೊಳಗಡೆ ಅನಾನುಕೂಲತೆ ಇರುತ್ತೆ. ಅಂತಹ ರೋಗಿಗಳನ್ನು ಇಲ್ಲಿ ತಂದು ಬಿಟ್ಟರೆ ಇಲ್ಲಿ ಇರುವಂತಹ ನಮ್ಮ ಡಾಕ್ಟರ್ ರೇಣುಕ ಪ್ರಸಾದ್ ಚಿಕ್ಕಮಠರವರ ಸಾರಥ್ಯದಲ್ಲಿ ಉಳಿದಿರುವಂಥ ಎಲ್ಲ ಡಾಕ್ಟರ್ಸ್ಗಳು ಇಲ್ಲಿ ಅವರಿಗೆ ಒಳ್ಳೆಯ ಆರೈಕೆಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ಪ್ಯಾರಲಿಸಿಸ್ ಆಗಿರುವಂಥವ್ರು, ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇರೋಂಥವ್ರಿಗೆ ಅವರಿಗೆಲ್ಲ ಫಿಸಿಯೋಥೆರಪಿ ಮತ್ತು ಇಲ್ಲಿ ಆರೈಕೆ, ಬೆಡ್ಡಿನ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದು ಕಲಬುರಗಿ ನಗರದಲ್ಲಿ ಆರಂಭ ಆಗಿರುವಂಥದ್ದು ಬಹಳ ನಾವೆಲ್ಲ ಹೆಮ್ಮೆ ಪಡುವಂಥದ್ದು. ಇದರ ಉಪಯೋಗ ಇಂತಹ 6 ತಿಂಗಳ ಹಾಸ್ಪಿಟಾಲಿಟಿ ಸಲುವಾಗಿ ನಮ್ಮ ಜನ ಸೊಲ್ಲಾಪುರ, ಪುಣೆ, ಬೆಂಗಳೂರು, ಹೈದರಾಬಾದ್ ಕಡೆ ಹೋಗುವಂತಹ ಪರಿಸ್ಥಿತಿ ಇತ್ತು. ಆದರೆ ಇವಾಗ ಕಲಬುರಗಿ ನಗರದಲ್ಲೇ ಈ ಥರ ಚಿಕಿತ್ಸೆ ಕೊಡುವಂಥ ಕೇಂದ್ರ ನಿರ್ಮಾಣ ಆಗಿರೋದು ಬಹಳ ಅಭಿಮಾನ ಪಡುವಂಥದ್ದು. ಎಲ್ಲರೂ ಕಲಬುರಗಿ ನಗರದ ಜನತೆ ಮತ್ತು ಸುತ್ತಮುತ್ತಲಿನವರು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಮತ್ತು ರೇಣುಕ ಪ್ರಸಾದ್ ಚಿಕ್ಕಮಠ ವೈದ್ಯರ ಸೇವೆ ಅದು ನಿರಂತರವಾಗಿ ಬೆಳೆಯಲಿ ಅಂತೇಳಿ ಶುಭವನ್ನು ಹಾರೈಸುತ್ತೇವೆ. ಹೆಸರು ಅರ್ಜುನ್ ಎಂ ಜಮಾದಾರ್, ಮಾತೆ ಮಾಣಿಕೇಶ್ವರಿ ಬಡಾವಣೆ ಮತ್ತು ದೇವಸ್ಥಾನದ ಕಾರ್ಯದರ್ಶಿ ಕಲಬುರಗಿ. ಇವತ್ತು ನಮ್ಮ ಡಾಕ್ಟರ್ ರೇಣುಕ ಪ್ರಸಾದ್ ಚಿಕ್ಕಮಠ ಸರ್ ಅವರು ಏನು ಒಳ್ಳೆಯ ಒಂದು ನಿರ್ಣಯ ತೆಗೆದುಕೊಂಡು ಹಿರಿಯರ ಸಲುವಾಗಿ ಫಿಸಿಯೋಥೆರಪಿಯನ್ನು ಇವತ್ತು ಉದ್ಘಾಟನೆಯನ್ನು ಇಟ್ಟಿದ್ದಾರೆ. ಭಾಳ ನನ್ನ ಜಮಾದಾರ್ ಕುಟುಂಬದ ಪರವಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೊಂದು ನಾನು ಹೆಮ್ಮೆಯಿಂದ ಹೇಳಬೇಕಾದ್ರೆ, ಆಗಸ್ಟ್ ತಿಂಗಳಲ್ಲಿ ನನ್ನ ಗಾಡಿನೇ ಸ್ಕಿಡ್ ಆಗಿ ನನ್ನ ಹೆಬ್ಬಟ್ಟಿನ ಕೆಳಗಡೆ ಫ್ರ್ಯಾಕ್ಚರ್ ಆಯಿತು. ನಮ್ಮ ಮಕ್ಕಳೆಲ್ಲ ಕೂಡಿಕೊಂಡು ಅಲ್ಲಿ ಡಾಕ್ಟರ್ ಸಾಹೇಬ್ ದವಾಖಾನೆ ಬಿಲ್ವ ಆಸ್ಪತ್ರೆಗೆ ಬಂದಾಗ ಅವರು ನಮಗೆ ಸಮಾಧಾನ ಮಾಡಿ ನನಗೆ ಆರೋಗ್ಯವನ್ನು ಒಳ್ಳೆಯ ಚೇತರಿಕೆ ಮಾಡಲು ಭಾಳಷ್ಟು ನಮ್ಮ ರೇಣುಕ ಪ್ರಸಾದ್ ಡಾಕ್ಟರ್ ಆಗಿರ್ಬೋದು ಮತ್ತು ಡಾಕ್ಟರ್ ಸಾಗರ್ ಆಗಿರ್ಬೋದು ನನ್ನನ್ನು ಬಹಳ ಒಳ್ಳೆಯ ರೀತಿಯಿಂದ ನೋಡಿಕೊಂಡು ಎಷ್ಟೋ ಜನ ನನ್ನ ಕಟ್ ಮಾಡ್ತಾರೆ ಅಂಥೇಳಿ ನನ್ನನ್ನು ಎದೆಯೋಡಿಸಿದ್ರು. ಅದಕ್ಕೆ ಅವರಲ್ಲಿ ಜಮಾದವರೇ, ನಿಮ್ಮ ಮಕ್ಕಳು ಒಳ್ಳೆಯ ಆರೈಕೆ ಮಾಡ್ತಾಯಿದ್ದಾರೆ, ನಿಮಗೆ ಏನೂ ಆಗಲ್ಲ ಅಂಥೇಳಿ ಸುಮಾರು ದಿವಸ ನನ್ನನ್ನು ಆರೈಕೆ ಮಾಡಿಸಿ ಆರೋಗ್ಯವನ್ನು ನನಗೆ ಚೆನ್ನಾಗಿ ಮಾಡಿದ್ದಕ್ಕಾಗಿ ನಾನು ದೇವರನ್ನು ನೋಡಿದ್ದಿಲ್ಲ. ನಾನು ದೇವರ ಕಂಡಿದ್ದೇ ಡಾಕ್ಟರ್ ಹೃದಯದಲ್ಲಿ, ಸಾಗರ್ ಮತ್ತು ಚಿಕ್ಕಮಠ ಸರಲ್ಲಿ. ಅದಕ್ಕಾಗಿ ನಾನು ಭಾಳ ಸಂತೋಷದಿಂದ ಮಾತಾಡ್ತೀನಿ. ಅದಕ್ಕೆ ದೇವರು ಅವರಿಗೆ ಇನ್ನೂ ಆಯುಷ್ಯ ಕೊಡಲಿ, ಈ ದವಾಖಾನೆಯನ್ನು ಒಳ್ಳೆಯ ರೀತಿಯಿಂದ ಬೆಳೀಲಿ ಅಂಥೇಳಿ ನಾನು ಶ್ರೀ ಶರಣಬಸವೇಶ್ವರ ಆಶೀರ್ವಾದ ಮತ್ತು ಮಾತೆ ಮಾಣಿಕೇಶ್ವರದಿಂದ ನಾನು ಪ್ರೇಯರ್ ಮಾಡ್ತಾ ಇದ್ದೇನೆ. ನಮಸ್ಕಾರ. ಇವತ್ತಿನ ಶುಭ ಸಂದರ್ಭದಲ್ಲಿ ಡಾಕ್ಟರ್ ರೇಣು ಪ್ರಸಾದ್ ಮತ್ತು ದಂಪತಿಗಳು ನೂತನವಾಗಿ 2ನೇ ಆಸ್ಪತ್ರೆಯನ್ನು ಕಲಬುರಗಿ ಮಹಾನಗರದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಪೂಜ್ಯರ ನೇತೃತ್ವದಲ್ಲಿ, ಸಾನ್ನಿಧ್ಯದಲ್ಲಿ
ರೇಣುಪ್ರಸಾದ್ ಅವರ ಸೇವೆ ಕಲಬುರಗಿ ನಗರ ಮತ್ತು ಜಿಲ್ಲೆಯಾದ್ಯಂತ ಅತ್ಯುತ್ತಮವಾದಂತಹ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಿದ್ದು ಇದರ ಸದುಪಯೋಗವನ್ನು ಜಿಲ್ಲೆಯ ಜನರು ಸದುಪಯೋಗ ಪಡಿಸ್ಕೊಳ್ಬೇಕನ್ನುವಂಥದ್ದು ನಮ್ಮ ಆಶಯ ಇದೆ. ಸೂಕ್ತವಾದಂತಹ ಚಿಕಿತ್ಸೆ ಯೋಗ್ಯದ ದರದಲ್ಲಿ ಇವತ್ತು ಅವರು ನೀಡ್ತಾ ಇರೋದರಿಂದ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಅವರು ಹೆಸರಾಂತ ವೈದ್ಯರಾಗಿ ಹೊರಹೊಮ್ಮಿದ್ದಾರೆ. ಇದಲ್ಲದೆ ಮಠಗಳ ಜಾತ್ರಾ ಮಹೋತ್ಸವಗಳಲ್ಲಿ, ಧಾರ್ಮಿಕ ಸಭೆಗಳಲ್ಲಿ ಉಚಿತ ಚಿಕಿತ್ಸೆಯನ್ನು ಕೊಡುವಂಥದ್ದು ಕೂಡ ಅವರ ಒಂದು ಸೇವೆ ಎದ್ದು ಕಾಣ್ತಾ ಇದೆ. ಇಂತಹ ಒಂದು ಆಸ್ಪತ್ರೆ ಈ ನಗರದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಬೆಳೆದು ಹೆಮ್ಮರವಾಗಿ ಈ ನಾಡಿಗೆ, ಈ ನಾಡಿನ ಜನರಿಗೆ ಸೇವೆಯನ್ನು ಮಾಡಲಿ ಅಂತ ಆಶಿಸ್ತಾ ಇದ್ದೀನಿ. ಎಲ್ಲರೂ ಬರ್ಬೇಕಿಲ್ಲ. ಕಲಬುರಗಿ ನಗರದ NGO ಕಾಲೋನಿಯಲ್ಲಿರುವ ರಿಹ್ಯಾಬ್ ಮತ್ತು ಫಿಸಿಯೋಥೆರಪಿ ಸೆಂಟರ್ ಅನ್ನು ಶಾಸಕ ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ ಗಣ್ಯಮಾನ್ಯರ ನೇತೃತ್ವದಲ್ಲಿ ರಿಬನ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದರು. रोबोटिक हैंड ಅದು रोबोटिक हैंड ये राहुल सर ಗುಲ್ಬರ್ಗ ನಗರದಲ್ಲಿ ಮೆಡಿಕಲ್ ಹಬ್ ಆಗಿ ಭಾಳಷ್ಟು ಕೆಲಸಗಳು ನಡೀತಾ ಇವೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಬಿಲ್ವ ಹಾಸ್ಪಿಟ್ಲ್ ಅಂಥೇಳಿ ಏನು ಒಂದು ಆಸ್ಪತ್ರೆ ಮಲ್ಟಿಪರ್ಪಸ್ ಆಸ್ಪತ್ರೆ ಓಪನಿಂಗ್ ಮಾಡಿದೆವು 2 ವರ್ಷ ಮೊದಲೇ. ಅದು ಭಾಳ ಚೆನ್ನಾಗಿ ಏನಪ್ಪ ಅಂದ್ರೆ ಸೇವೆ ನಗರದಲ್ಲಿ ಸಲ್ತಾ ಇದೆ. ಭಾಳಷ್ಟು ಪೇಷಂಟ್ಗಳಿಗೆ ಕಾಯಕಲ್ಪವಾಗಿ ಕೆಲಸ ಮಾಡಿರ್ತಕ್ಕಂಥ ಆಸ್ಪತ್ರೆ. ಇವತ್ತು ಅದೇ ಒಂದು ಆಸ್ಪತ್ರೆ ಕೆಳಗಡೆ ಇವತ್ತು ನಮ್ಮ ಇನ್ನೊಂದು ಅತಿ ಕಡಿಮೆ ದರದಲ್ಲಿ ಜನರಿಗೆ ಸಿಗ್ತಕ್ಕಂಥದ್ದು ಸ್ಟ್ರೋಕ್ ಆಗ್ತಂತಾಗಲಿ ಅಥವಾ ಬೇರೆ ಬೇರೆ ಕಾರಣಾಂತರಗಳಿಂದ 1 ತಿಂಗಳು 2 ತಿಂಗಳು ಫಿಸಿಯೋಥೆರಪಿ ಮಾಡಿಕೊಂಡು ಇಲ್ಲೇ ಊಟ ಎಲ್ಲ ಜೊತೆಗೆ ಏನಪ್ಪ ಅಂದ್ರೆ ಕೆಲಸ ಅವರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಆಸ್ಪತ್ರೆ ಇವತ್ತು ಉದ್ಘಾಟನೆಗೊಂಡಿದೆ. ಇದು ನಮ್ಮ ಚಿನ್ನಗೌಡರ ಸಾರಥಿಯಲ್ಲಿ ನಮ್ಮ ಡಾಕ್ಟರ್ ಗಿರೀಶ್ ಅವರು, ರೇಣುಪ್ರಸಾದ್ ಅವರು ಮತ್ತು ಅವರು ಒಡನಾಟದಿಂದ ಇವತ್ತು ಈ ಒಂದು ಆಸ್ಪತ್ರೆ ಸುಸಜ್ಜಿತವಾಗಿ ಒಂದು ಸುಂದರವಾದಂಥ ಒಳ್ಳೆಯ ಕ್ವಾಲಿಟಿ ಏನಪ್ಪ ಅಂದರೆ ಸಿಗ್ತಕ್ಕಂಥ ರೀತಿಯಲ್ಲಿ ಈ ಆಸ್ಪತ್ರೆ ಇವತ್ತು ಭಾಳ ಸಂತೋಷದಿಂದ ಉದ್ಘಾಟನೆ ಆಗಿದೆ. ಇದು ನಮ್ಮ ಭಾಳಷ್ಟು ಜನ ಹಳ್ಳಿಯಿಂದ ಬಂದು ಹೋಗ್ಲಿಕ್ಕೆ ಆಗೋದಿಲ್ಲ. ಸ್ಟ್ರೋಕ್ ಆದವರಿಗೆ ಕರ್ಕೊಂಬಂದು ಕುಂದಿರ್ಸಕ್ಕಂದು ಇಲ್ಲಿ ಬಂದು ಅಡ್ಮಿಟ್ ಮಾಡಿ 1 ತಿಂಗಳೇ ಇರ್ಬೋದಿಲ್ಲ. ಇಲ್ಲೇ ಊಟ ಮಾಡಿಕೊಂಡು ಅವ್ರಿಗೆ ಆರಾಮಾಗೋರಿಗೂ ಮತ್ತು ಅವರಿಗೆ ಮಸಾಜ್ ಕೂಡ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇದೆ, ಒಳ್ಳೆಯ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ನಡಿಲಿಕ್ಕೆ ಬರಲಾರ್ದವ್ರಿಗೆ ಫಿಸಿಯೋಥೆರಪಿ 1 ತಿಂಗಳು ಮಾಡಿಸ್ಕೊಡ್ಬೇಕು ಮತ್ತು ಸ್ಟ್ರೋಕ್ ಆದವರಿಗೆ ಎಲ್ಲ ರೀತಿಯಿಂದ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆ ಇವತ್ತು ಉದ್ಘಾಟನೆಗೊಂಡಿದೆ. ಭಾಳ ಸಂತೋಷದಿಂದ ಈ ಭಾಗದ ಬಡಾವಣೆ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯ ಜನ ಇದ್ರ ಉಪಯೋಗ ಪಡ್ಕೊಳ್ಬೇಕಂತೇಳಿ ವಿನಂತಿಸ್ತೇನೆ. ಇವತ್ತು ತುಂಬ ಸಂತೋಷದಿಂದ ಇಲ್ಲಿ ಬಿಲ್ವಾ ರಿಹ್ಯಾಬಿಲಿಟೇಷನ್ ಸೆಂಟರ್ ಮತ್ತು ಫಿಸಿಯೋಥೆರಪಿ ಸೆಂಟರ್ ಓಪನಿಂಗ್ ಬಂದಿದ್ದೀನಿ. ನಮ್ಮ ಜೊತೆ ನಮ್ಮ ಮಾರ್ಗದರ್ಶಕರು ದಕ್ಷಿಣ ಶಾಸಕರು ಅಲ್ಲಂಪ್ರಭು ಪಾಟೀಲ್ ಸರ್ ಅವರು ಮತ್ತು ಇನ್ನೊಬ್ಬರು ನಮ್ಮ ಮಾರ್ಗದರ್ಶಕರು ಡಾಕ್ಟರ್ ರೇಣುಪ್ರಸಾದ್ ಸರ್ ಅವರು. ಅವ್ರದ್ದೇ ಹಾಸ್ಪಿಟಲ್ ಇದು ತುಂಬ ಸಂತೋಷ. ಯಾಕಂದರೆ ನಾನು MBBS MD ಮಾಡಬೇಕಿದ್ರೆ ಸರ್ ಅಂಡರೇ ಕೆಲಸ ಮಾಡ್ತಿದ್ದೆ.
ಮತ್ತು ತುಂಬ ಸಂತೋಷದಿಂದ ಅದು ಬಿಲ್ವಾ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲು ಸಾಕಷ್ಟು ಜನ ಬಡವ್ರ ಪೇಷಂಟ್ ಬಂದು ತುಂಬ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಗಿ ಹೋಗಿದ್ದಾರೆ. ಮತ್ತು ಈಗಲೂ ಕೂಡ ಇದು ಒಂದು ಸೆಂಟರ್ ಓಪನ್ ಆಗಿ ಫಿಸಿಯೋಥೆರಪಿ ಮತ್ತು ರಿಹ್ಯಾಬಿಲಿಟೇಷನ್ ಅವ್ರಿಗೂ ತುಂಬ ಅನುಕೂಲ ಆಗುತ್ತೆ. ಯಾಕೆ ಲಾಂಗ್ ಸ್ಟ್ಯಾಂಡಿಂಗ್ ಪೇಷಂಟ್ ಸ್ಟ್ರೋಕ್ ಆಗಿರ್ಬೋದು, ಏನಾದರೂ ಪ್ಯಾರಾಲಿಸಿಸ್ ಪೇಷಂಟ್ಗೆ ಇಲ್ಲಿ ಒಂದು ರಿಹ್ಯಾಬಿಲಿಟೇಷನ್ ಮತ್ತು ಫಿಸಿಯೋಥೆರಪಿ ಆಗೋಕ್ಕೆ ತುಂಬ ಅನುಕೂಲ ಆಗಿದೆ. ಮತ್ತು ತುಂಬ ಕಮ್ಮಿ ಕಾಸ್ಟಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಆಗುತ್ತಂತ ಒಂದು ಯೋಜನೆ ಇದೆ. ಮತ್ತು ಹೊಸ ಟೆಕ್ನಿಕ್ಸ್, ರೋಬೋಟಿಕ್ ಹ್ಯಾಂಡ್ ಇರ್ಬೋದು, ಮತ್ತು ಬೇರೆ ಬೇರೆ ಟೆಕ್ನಿಕ್ಸ್, ಏನು ರಿಹ್ಯಾಬಿಲಿಟೇಷನ್ ಅಡ್ವಾನ್ಸ್ ಟೆಕ್ನಿಕ್ಸ್ ಇದೆ, ಇದೆಲ್ಲ ಅವೈಲಬಿಲಿಟಿ ಇಲ್ಲಿದೆ. ಮತ್ತು ತುಂಬ ಒಳ್ಳೆ ರೀತಿಯಲ್ಲಿ ಆಗುತ್ತಂತ ನಮ್ಗೆ ವಿಶ್ವಾಸ ಇದೆ. ಯಾಕಂದರೆ ಬಿಲ್ವಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಇಬ್ಬರು ಬರೀ ಸರ್ ಅವರು ಫಿಸಿಷಿಯನ್ ಮತ್ತು ಮೇಡಮ್ ಅವರು ಅನಸ್ಥೆಷಿಯಾಲಜಿಸ್ಟ್ ಇಬ್ಬರು ಸೇರಿ ತುಂಬ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಿದ್ದಾರೆ. ಇದು ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಆಗುತ್ತಂತ ಹಾರೈಸಿ ನಾನು ಸರ್ಗೆ ಇನ್ನೊಂದು ಸಾರಿ ಅಭಿನಂದನೆ ಸಲ್ಲಿಸಿ ಆಲ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೋಬೋಟಿಕ್ ಹ್ಯಾಂಡ್ ಅದು ಹೊಸದು ಟೆಕ್ನಿಕ್. ಇವಾಗ ಏನಾದರೂ ವೀಕ್ನೆಸ್ ಇದ್ದರೆ ಹ್ಯಾಂಡ್ ಏನಾದರೂ ವೀಕ್ನೆಸ್ ಇದ್ದರೆ ರೋಬೋಟಿಕ್ ಹ್ಯಾಂಡಿಂದ ಅವ್ರಿಗೆ ಇನ್ನೂ ರಿಹ್ಯಾಬಿಲಿಟೇಷನ್ ಇನ್ನೂ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗೋಕ್ಕೆ ಹೊಸ ಟೆಕ್ನಿಕ್ ಇದೆ, ಅದು ಕೂಡ ಅದು ಅವೈಲೇಬಲ್ ಇದೆ. ಇಂದು ಕಲಬುರಗಿ ಮಹಾನಗರದಲ್ಲಿ ಚಿಕ್ಕಮಟ್ಟ ಕುಟುಂಬದ ಬಿಲ್ವ ಆಸ್ಪತ್ರೆಯ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಮೊದಲನೇದಾಗಿ ಚಿಕ್ಕಮಟ್ಟ ಪರಿವಾರಕ್ಕೆ ನಾವೆಲ್ಲರೂ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛಪಡ್ತೀವಿ. ಯಾಕಂತಂದರೆ ಇವತ್ತು ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಆಸ್ಪತ್ರೆ ಒಂದೇ ಸೂರಿನ ಅಡಿಯಲ್ಲಿ, ಅಂದರೆ ರೋಗಿಗೆ ಒಂದೇ ಸೂರಿನ ಅಡಿಯಲ್ಲಿ ಎಲ್ಲ ರೀತಿಯ ಟ್ರೀಟ್ಮೆಂಟ್ಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ
ಆ ಕುಟುಂಬದವರು ಚಿಕ್ಕಮಠ ಪರಿವಾರದವರು ಮಾಡಿದ್ದಾರೆ. ನಿಜಕ್ಕೂ ಕೂಡ ಬಹಳ ಹೆಮ್ಮೆ ಅನ್ನಿಸ್ತದೆ. ಅದರಲ್ಲಿ ವಿಶೇಷವಾಗಿ ವೈದ್ಯೋ ನಾರಾಯಣೋ ಹರಿಹಿ, ನಮ್ಮ ಋಷಿಮುನಿಗಳು ವೈದ್ಯರಿಗೆ ಭಗವಂತನ ಸ್ವರೂಪ ಅಂಥೇಳಿ ಕರೀತಾರೆ. ಯಾಕೆ ಭಗವಂತನ ಸ್ವರೂಪ ಅಂತಂದರೆ, ರೋಗದಿಂದ ಬಳಲ್ತಕ್ಕಂಥ ರೋಗಿಗೆ ಆತ ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಭಾಳ ಕುಗ್ಗಿ ಹೋಗಿರ್ತಾನೆ. ಅವರ ಕುಟುಂಬದವರು ಸಹಿತ ಭಾಳ ಕುಗ್ಗಿ ಹೋಗಿರ್ತಾರೆ. ಅಂಥ ಒಂದು ಸಮಯದೊಳಗೆ ವೈದ್ಯರಾದಂಥವರು ಅವರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ನೀಡುವುದರ ಮುಖಾಂತರ ಅವರಿಗೆ ಆರೋಗ್ಯದ ಸಲಹೆ ಸೂಚನೆಗಳನ್ನು ಕೊಡುವುದರ ಮುಖಾಂತರ ನಿಮಗೇನೂ ಆಗೋದಿಲ್ಲ, ನಿಮ್ಮ ಜೊತೆಗೆ ನಾವಿದ್ದೇವೆ, ಭಗವಂತ ಇದ್ದಾನೆ ಅಂತಕ್ಕಂಥ ಧೈರ್ಯದ ಮಾತುಗಳನ್ನು ಹೇಳ್ತಕ್ಕಂಥದ್ದೇನದಲ್ಲ, ಅದು ನಿಜವಾಗಿರ್ತಕ್ಕಂಥ ವೈದ್ಯನ ಲಕ್ಷಣ. ಅಂಥ ಒಂದು ವೈದ್ಯೋ ನಾರಾಯಣೋ ಹರಿಹಿ ಅನ್ನುವ ಋಷಿಮುನಿಗಳ ವಾಣಿಯಂತೆ ಇವತ್ತು ನಿಜಕ್ಕೂ ಕೂಡ ಬಿಲ್ವ ಆಸ್ಪತ್ರೆ ಈ ಬಹಳ ವಿಶೇಷವಾಗಿರ್ತಕ್ಕಂಥ ಹೆಸರು. ಈ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ರೇಣುಪ್ರಸಾದ್ ಅವರ ಕುಟುಂಬದವರು. ನಿಜಕ್ಕೂ ಕೂಡ ನನಗೆ ಭಾಳ ಆನಂದ ಅನ್ನಿಸ್ತದೆ. ಸ್ವಲ್ಪ ವರ್ಷದಲ್ಲಿ ನಮ್ಮ ಕಲಬುರಗಿ ಮಹಾನಗರದಲ್ಲಿ, ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಬಡ ರೋಗಿಗಳಿಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಆರೈಕೆಯನ್ನು ನೀಡುವುದರಲ್ಲಿ ಭಾಳ ಸಿದ್ಧಹಸ್ತರು. ಹೀಗಾಗಿ ಸ್ವಲ್ಪ ದಿವಸದಲ್ಲಿ ಇವತ್ತಿನ ಎಲ್ಲರ ಒಂದು ಜನಮಾನಸದಲ್ಲಿ, ಎಲ್ಲರ ಹೃದಯದಲ್ಲಿ ಒಂದು ಮಿಂಚಿನ ಸಂಚಾರವನ್ನು ಮಾಡಿರ್ತಕ್ಕಂಥ ಒಂದು ಆಸ್ಪತ್ರೆ ಅದು ಯಾವುದಾದ್ರೂ ಇದ್ದರೆ ಬಿಲ್ವ ಆಸ್ಪತ್ರೆ ಅಂತಕ್ಕಂಥದ್ದು. ಅಂಥ ಆಸ್ಪತ್ರೆಗೆ ಇವತ್ತಿನ ದಿವಸ ನಾವು ಬಂದಿದ್ದೇವೆ. ಭಾಳ ಆನಂದ ಅನ್ನಿಸ್ತದೆ. ಅವ್ರ ಕಾಳಜಿ ಎಷ್ಟಪ್ಪ ಅಂತಂದ್ರೆ, ಬ್ಯಾಂಗ್ಳೂರಂಥ ಸಿಟಿಯಲ್ಲಿ ಮಾಡ್ಬೋದಾಗಿತ್ತು, ಆದರೆ ನಮ್ಮ ಕಲಬುರಗಿ, ಕಲ್ಯಾಣ ಕರ್ನಾಟಕದ ಕಲಬುರಗಿ ಅಂತಂದರೆ ಇಲ್ಲಿ ಬಹಳಷ್ಟು ಹಳ್ಳಿಗಳನ್ನು, ರೈತರನ್ನು ಹೊಂದಿರತಕ್ಕಂಥ ಪ್ರದೇಶ. ಈ ಒಂದು ಕಲಬುರಗಿಯಲ್ಲಿ ಆಸ್ಪತ್ರೆ, ಒಳ್ಳೆಯ ಆಸ್ಪತ್ರೆ ಆದರೆ ನಾವು ರೋಗಿಗಳಿಗೆ, ವಿಶೇಷವಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಬಡವರಿಗೆ, ರೋಗಿಗಳಿಗೆ, ದೀನರಿಗೆ, ದುರ್ಬಲರಿಗೆ ಒಂದು ಸೇವೆ ಮಾಡ್ದಂಗೆ ಆಗ್ತದೆ ಅಂತಕ್ಕಂಥ ಒಂದು ಭಾವವನ್ನು ಇಟ್ಟುಕೊಂಡು ಇವತ್ತು ಅವ್ರು ಮಾಡ್ತಕ್ಕಂಥದ್ದು ಅದು ಶುಶ್ರೂಷೆ, ಚಿಕಿತ್ಸೆ ಅಲ್ಲ, ಅದು ಸೇವಾ ಭಾವನೆ ಅಂತಕ್ಕಂಥ ಒಂದು ಭಾವ ನಮ್ಮ ವೈದ್ಯರ ಹತ್ತಿರ ಇರೋಣದ್ರಿಂದ ಇವತ್ತು ನಿಜಕ್ಕೂ ಕೂಡ ಕಲ್ಯಾಣ ಕರ್ನಾಟಕ, ಅದರಲ್ಲಿ ಕಲಬುರಗಿ ಅಂತಂದರೆ ಒಂದು ಹೆಬ್ಬಾಗಲಿದ್ದ ಹಾಗೆ. ಇಲ್ಲಿ ಮಹಾದಾಸೋಹಿ ಶರಣಬಸವೇಶ್ವರು ಕೂಡ ಇದ್ದಾರೆ. ಮಹಾದಾಸೋಹಿ ಶರಣಬಸವೇಶ್ವರು ಯಾವುದಕ್ಕೆ ಪ್ರಸಿದ್ಧಪ್ಪ ಅಂತಂದ್ರೆ, ಯತ್ರ ಜೀವ ತತ್ರ ಶಿವ. ಎಲ್ಲಿ ಜೀವ ಇದೆಯೋ, ಒಟ್ಟಾರೆಯಾಗಿ ಒಂದೇ ಜೀವ ಮನುಷ್ಯರಿಗೆ ಅಷ್ಟೇ ಅಲ್ಲ, ಎಲ್ಲಿ ಜೀವ ಇದೆಯೋ ಅಲ್ಲಿ ಶಿವನಿದ್ದಾನೆ ಅಂಥೇಳಿ ತಿಳ್ಕೊಂಡು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿರ್ತಕ್ಕಂಥವರು ಕಲಬುರಗಿ ಶರಣಬಸವೇಶ್ವರರು. ಅಂಥವರ ಒಂದು ನೆಲದಲ್ಲಿ ಇವತ್ತು ಬಿಲ್ವ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ರೇಣು ಚಿಕ್ಕಮಠ ಪರಿವಾರದವರು ಇವತ್ತು ಅದೇ ರೀತಿಯಾಗಿರ್ತಕ್ಕಂಥ ಪ್ರೀತಿ, ದಯೆ, ಅಂತಃಕರುಣೆಯಿಂದ ತಮ್ಮ ಹತ್ತಿರ ಬಂದಂಥ ರೋಗಿಗಳಿಗೆ ಒಂದು ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಒಂದು ಒಳ್ಳೆಯ ಗುಣ ಸ್ವಭಾವದವರಾಗಿದ್ದಾರೆ. ಇವತ್ತು ಅವರಿಂದ ರೋಗಿಗಳಿಗೆ ಒಳ್ಳೆಯ ಆರೋಗ್ಯವನ್ನು ಸಿಗಲಿ, ಅವರ ಕುಟುಂಬಕ್ಕೆ ಈ ನೆಲದ ಒಡೆಯನಾಗಿರ್ತಕ್ಕಂಥ ಮಹಾದಾಸೋಹಿ ಶರಣಬಸವೇಶ್ವರರ ದಿವ್ಯವಾಗಿರ್ತಕ್ಕಂಥ ಆಶೀರ್ವಾದದ ಶ್ರೀ ರಕ್ಷೆ ಅಂತಕ್ಕಂಥದ್ದು ಯಾವತ್ತಲೂ ಕೂಡ ನಿರಂತರವಾಗಿ ಇರಲಿ ಅಂತಕ್ಕಂಥ ಭಾವವನ್ನು ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡ್ತೀವಿ. ಸರಿ
ಸ್ವಲ್ಪ ಓಪನ್ ಮಾಡ್ತಾರೆ ಇವತ್ತು ನಾವು ಇಲ್ಲಿ ಬಿಲ್ವಾ ರಿಹ್ಯಾಬಿಲಿಟೇಷನ್ ಮತ್ತು ಫಿಸಿಯೋಥೆರಪಿ ಸೆಂಟ್ರನ್ನು ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ. ನಮ್ಮ ಮುಂಚೆ ಇಲ್ಲಿ ಒಂದು 3 ವರ್ಷ ಹಿಂದೆ ಇಲ್ಲಿ ಬಿಲ್ವಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದೀವಿ. ಈ ರಿಹ್ಯಾಬ್ ಸೆಂಟರ್ ಏನು ಉದ್ದೇಶ ಅಂದ್ರೆ ಇಲ್ಲಿ ಭಾಳ ದಿವಸ ಹಾಸ್ಪಿಟಲಲ್ಲಿ ಸ್ಟೇ ಮಾಡುವಂಥ ಪೇಷಂಟ್ಸ್ಗಳಿಗೆ ನಾವು ಇಲ್ಲಿ ಚಿಕಿತ್ಸೆ ಕೊಡ್ಬೋದು. ಕ್ಯಾನ್ಸರ್ ಪೇಷಂಟ್ಸ್ ಆಗಿರ್ಬೋದು, ಅವ್ರಿಗೆ ಪ್ಯಾಲೇಟಿವ್ ಟ್ರೀಟ್ಮೆಂಟ್ ಅಂತೀವಿ, ಆ ಪೇಷಂಟ್ಸ್ ಆಗಿರ್ಬೋದು. ಬಟ್ ಲಾಂಗ್ ಟರ್ಮ್ ಫಿಸಿಯೋಥೆರಪಿ ಪೇಷಂಟ್ಸ್, ಆಮೇಲೆ ಸ್ಟ್ರೋಕ್ ಪೇಷಂಟ್ಸ್, ಪಾರ್ಸಿ ಅಂತ ಪೇಷಂಟ್ಸ್ಗಳಿಗೆ ನಾವಿಲ್ಲಿ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಡ್ಬೋದು. ಸೊ ಇದರ ಏನು ಆ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ ಏನು ಇಲ್ಲಿ ಉಪಯೋಗ ಅಂದ್ರೆ ಕಮ್ಮಿ ದರದಲ್ಲಿ ಅವ್ರಿಗೆ ಒಳ್ಳೆಯ ಚಿಕಿತ್ಸೆ ಇಲ್ಲಿ ಸಿಗ್ತದೆ ಇಲ್ಲಿ. ಸೊ ಹಾಗಾಗಿ ಈ ಜಾಗದಲ್ಲಿ ನಾವು ಒಂದು ರಿಹ್ಯಾಬ್ ಸೆಂಟರ್ ಮಾಡಿ ಎಲ್ಲ ಜನಕ್ಕೆ, ಎಲ್ಲ ವರ್ಗ ಜನಕ್ಕೆ ಅನುಕೂಲ ಆಗಬೇಕಂತ ನಮ್ಮ ಒಂದು ಆಸೆ. ಸೊ ಹಾಗಾಗಿ ಎಲ್ಲ ಜನರು ಇದರ ಉಪಯೋಗ ಪಡ್ಕೋಬೇಕು. ಇಲ್ಲಿ ಫಿಸಿಯೋಥೆರಪಿ ಸೆಂಟರ್, ರೌಂಡ್ ದ ಕ್ಲಾಕ್ ಫಿಸಿಯೋಥೆರಪಿ ಸೆಂಟರ್, ನಮ್ಮಲ್ಲಿ ಪ್ರೇಯರ್ ಹಾಲ್ ಅದ ಅಲ್ಲಿ. ಸೊ ಪೇಷಂಟ್ಸ್ಗಳಿಗೆ ಬರೀ ಟ್ರೀಟ್ಮೆಂಟ್ ಅಲ್ಲದೆ ಒಂದು ಧೈರ್ಯನೂ ಅಂದ್ರೆ ಈ ದೇವ್ರಿಗೆ ಯಾರು ದೇವ್ರಿಗೆ ಇದು ಮಾಡ್ತಾರಲ್ಲ, ಸೊ ಆ ರೀತಿಯಿಂದ ಒಂದು ಮನಶಕ್ತಿ ಬರ್ತದೆ ಅವರಿಗೆ. ಸೊ ಹಾಗಾಗಿ ಧೈರ್ಯದಿಂದ ಟ್ರೀಟ್ಮೆಂಟ್ ಜಲ್ದಿ ಫಲಿಸ್ತದೆ. ಸೊ ಹಾಗಾಗಿ ಟ್ರೀಟ್ಮೆಂಟ್ ರಿಕವರಿ ರೇಟು ಚೆನ್ನಾಗಿರುತ್ತೆ ಆ ಪೇಷಂಟಲ್ಲಿ. ಓಲ್ಡ್ ಏಜ್ ಪೇಷಂಟ್ಸ್, ಸೊ ನ್ಯೂಟ್ರಿಷನ್ ಫೆಸಿಲಿಟಿ ಅಂದರೆ ರೌಂಡ್ ದ ಕ್ಲಾಕ್ ಇಲ್ಲಿ ಫುಡ್ ಫೆಸಿಲಿಟಿ, ಸೊ ಪ್ರೇಯರ್ ಹಾಲ್, ಫಿಸಿಯೋಥೆರಪಿ ಇವೆಲ್ಲ ಇರೋದ್ರಿಂದ ರಿಕವರಿ ಫಾಸ್ಟ್ ಆಗ್ತದೆ ಈ ಪೇಷಂಟ್ಸಲ್ಲಿ. ಹಾಸ್ಪಿಟಲ್ನ ಮಾಲೀಕರಾದಂಥ ಮಾನ್ಯ ರೇಣು ಅವರು ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಿದ್ದಾರೆ. ಜೊತೆಗೆ ಒಂದು ಫಿಸಿಯೋಥೆರಪಿ ಆಗಲಿ ಅಥವಾ ಬೇರೆ 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 ಅಂದರೆ ಎನಿಥಿಂಗ್ ರಿಲೇಟೆಡ್ ವಿತ್ ಇದು ಆರ್ಥೋಪೆಡಿಕ್ ಪ್ರಾಬ್ಲಮ್ಸ್ ಅಥವಾ ಅಂಥವರಿಗೆ ಫಿಸಿಯೋಥೆರಪಿ ಬೇಕಾದವರಿಗೆ ಮತ್ತು ಲಾಂಗ್ ಡ್ಯೂರೇಷನ್ಗಾಗಿ ಅವರಿಗೆ ಚಿಕಿತ್ಸೆ ಇತ್ಯಾದಿ ಬೇಕಾಗುತ್ತೆ. ವಿಚ್ ನವಡೇಸ್ ಎವ್ರಿ ಒನ್ ಕೆನಾಟ್ ಅಫೋರ್ಡ್ ಟು
ಭಾಳ ದಿವಸ ಒಂದು ದೊಡ್ಡ ಸೆಂಟರ್ಸಲ್ಲಿ ಇಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಬೇಕು ಅಂತ ಎಲ್ಲ ಕಡೆ ಅಗತ್ಯ ಅನಿಸ್ತಾ ಇದೆ. ಆ ಕೆಲಸವನ್ನು ನನ್ನ ಸನ್ಮಿತರಾದಂಥ ರೇಣು ಅವರು ಇವತ್ತು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಐ ಹೋಪ್ ದಿಸ್ ಸೆಂಟರ್ ವಿಲ್ ಬಿ ರೆಕಗ್ನೈಸ್ಡ್ ಎವ್ರಿವೇರ್ ಇನ್ ಗುಲ್ಬರ್ಗ. ಎಲ್ಲರಿಗೂ ಆ ಥರದ ಚಿಕಿತ್ಸೆ ಬೇಕಾದವರಿಗೆ ಇಲ್ಲಿ ಬರಲಿಕ್ಕಂತೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ ಅವರು ಈ ಒಂದು ಆಸ್ಪತ್ರೆ ಚೆನ್ನಾಗಿ ನಡೀಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಸರ್ ಇಲ್ಲಿ ನೋಡ್ರಿ ಸರ್ ಒಂದು ನೋಡ್ರಿ ಸರ್ ಈಗ ನೋಡ್ರಿ ನೂತನವಾಗಿ ಬಿಲ್ವಾ ಹಾಸ್ಪಿಟ್ಲ್ ಮತ್ತೊಂದು ಬ್ರ್ಯಾಂಚನ್ನು ಬಂದಿದ್ದು ನಮಗೆಲ್ಲ ಸಂತೋಷ ವಿಷಯವಾಗಿದೆ. ಈ ಜವರ್ಗಿ ಕಾಲನಿಯಲ್ಲಿ ಸುಮಾರು 15 ಬೆಡ್ಡಿನ ಹಾಸ್ಪಿಟ್ಲನ್ನು ಇವತ್ತಿನ ಶುಭದಿಂದಂದು ಚಾಲನೆ ನೀಡಲಾಗಿದೆ. ಬರುವಂಥ ದಿನಗಳಲ್ಲಿ ನಮ್ಮ ಕಲಬುರಗಿಯಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ದಿಸೆಯಲ್ಲಿ ನಮ್ಮ ಡಾಕ್ಟರ್ಸ್ ಎಲ್ಲ ರೀತಿಯಲ್ಲಿ ನಮ್ಮ ಜನರಿಗೆ ಸಹಾಯ ಆಗುತ್ತೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಎಲ್ಲ ಹೋಲ್ ಟೀಮಿಗೆ ಶುಭ ಆಗಲಿ ಅಂತ ಹಾರೈಸುತ್ತೇನೆ. ಸರ್ ಈಗ ನೋಡ್ರಿ ಸರ್ ಈಗ ನೋಡ್ರಿ ಸರ್ ಈಗ ನೋಡ್ರಿ ನಮಸ್ಕಾರ. ಸರ್ ಈಗ ನೋಡ್ರಿ ನಮಸ್ಕಾರ. ಸರ್ ಸರ್ ಈಗ ನೋಡ್ರಿ ಸರ್ ಈ ಕಡೆ ಫೋಟೋ ಕ್ಯಾಮ್ರಾ ನೋಡ್ರಿ. ಕಲಬುರಗಿಯಲ್ಲಿ ಇವತ್ತು ಡಾಕ್ಟರ್ ರೇಣುಕಾ ಪ್ರಸಾದ್ ಚಿಕ್ಕಮಠ್ ಅವರು ಒಂದು ಹೊಸ ಕಲ್ಪನೆಯ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಭಾಳ ದಿವಸಗಳಲ್ಲಿ ರೋಗಿಗೆ ವಾಸಿ ಮಾಡೋದಕ್ಕೆ ಆಸ್ಪತ್ರೆಯಲ್ಲಿ ಜಾಗ ಇರೋದಿಲ್ಲ. ಇಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಿ ಆ ರೋಗಿಗಳಿಗೆ ಸಂಪೂರ್ಣವಾಗಿ ವಾಸಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದಕ್ಕೆ ಶರಣು ಪಾಟೀಲ್ ಅವರು ಸಾಥ್ ಕೊಟ್ಟಿದ್ದಾರೆ. ನಾನು ಡಾಕ್ಟರ್ ಚಿಕ್ಕಮಠ್ ಅವರಿಗೆ ಮತ್ತು ಅವ್ರ ಶ್ರೀಮತಿಗೆ ಹಾಗೂ ಶರಣು ಪಾಟೀಲ್ಗೆ ಶುಭ ಕೋರ್ತೀನಿ. ಅವರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲಿ ರೋಗಿಗಳಿಗೆ ಒಳ್ಳೆಯ ಚಿಕಿತ್ಸೆ ಸಿಗಲಿ ಮತ್ತು ಒಳ್ಳೆಯ ಸೇವೆ ಸಿಗಲಿ ಅಂತ ಹಾರೈಸ್ತೇನೆ. ಕಾರ್ಯಕ್ರಮದಲ್ಲಿ ಶಾಸಕ BR ಪಾಟೀಲ್, ಅರುಣ್ ಕುಮಾರ್ MY ಪಾಟೀಲ್, ಶಶಿಲ್ ಜಿ ನಮೋಶಿ, ಡಾಕ್ಟರ್ ಅವಿನಾಶ್ ಜಾಧವ್, ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ನಿತಿನ್ ಗುತ್ತೇದಾರ್, ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ರೇಣುಕಾ ಪ್ರಸಾದ್ ಚಿಕ್ಕಮಠ್, ಶರಣಬಸಪ್ಪ ಪಾಟೀಲ್ ಸೇರಿದಂತೆ ಅನೇಕ ಮಠಾಧೀಶರು ಭಾಗಿಯಾಗಿದ್ದರು.